ಕೆಲವು ಸರ್ತಿ ನಿಮಗೆ ಏನೂ ಮಾಡೋದಕ್ಕೆ ಆಸಕ್ತಿ ಇರೋದಿಲ್ಲ. ಕೆಲವೊಂದು ಸರ್ತಿ ಭಾಳ ನಿರಾಸಕ್ತಿ ಇರ್ಬೋದು, ಅಥವಾ ಕೆಲವು ಸರ್ತಿ ತುಂಬ ಉದಾಸೀನ ಇರ್ಬೋದು. ಯಾವ ಭಾವನೆಗಳ ಜೊತೆ ಗೆದ್ದಿರ್ತೀರೋ ಅವುಗಳೇ ಬೇರೆ ಆ್ಯಕ್ಟಿವಿಟಿ ಮಾಡಬೇಕಾದ್ರೂ ಅವುಗಳ ಕಾನ್ಸಿಕ್ವೆನ್ಸ್ ಅಥವಾ ಅವುಗಳ ಪರಿಣಾಮ ನಿಮಗೆ ಮತ್ತಿನ ಭಾವನೆಗಳಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಸಿಗ್ತದೆ. ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್ ಆದಂತಹ ಮನಸ್ಸನ್ನು ಅಥವಾ ಅದನ್ನು ಚೆನ್ನಾಗಿ ಇಟ್ಕೊಳ್ಬೇಕಂತಾದರೆ ಪ್ರಾಣಾಯಾಮ ಮತ್ತು ಧ್ಯಾನ ಮಾಡ್ತೇವೆ ಅಂತ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಅಕ್ಷರ ದಾಮ್ಲೆ, ಸೈಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಎ ಹೆಲ್ದಿ ಮೈಂಡ್ ಇನ್ ಎ ಹೆಲ್ದಿ ಬಾಡಿ ಅಂತ ನಾವು ಎಷ್ಟೋ ಸರ್ತಿ ಕೇಳಿದ್ದೇವೆ. ಸಾಧಾರಣವಾಗಿ ನಾವು ಫಿಸಿಕಲ್ ಹೆಲ್ತ್ ಅಥವಾ ಶರೀರದ ಆರೋಗ್ಯವನ್ನು ನೋಡ್ಕೊಳ್ಳೋದಕ್ಕೆ ತುಂಬ ಆ್ಯಕ್ಟಿವಿಟಿಗಳನ್ನು ಮಾಡ್ತೇವೆ. ಅದು 10,000 ಸ್ಟೆಪ್ಗಳು ಇರ್ಬೋದು ಪ್ರತಿದಿನ, ಅಥವಾ 1 ಗಂಟೆ ಜಿಮ್ ಇರ್ಬೋದು, ಅಥವಾ 1 ಗಂಟೆ ಯೋಗ ಇರ್ಬೋದು, ಅಥವಾ ಇತರೆ ವ್ಯಾಯಾಮಗಳಿರ್ಬೋದು. ಹೀಗೆ ಬೇರೆ ಬೇರೆ ರೀತಿಯಾದಂಥ ಆ್ಯಕ್ಟಿವಿಟಿಗಳನ್ನು ಮಾಡ್ತೇವೆ. ಯಾಕೆ? ಒಂದು, ನಮ್ಮ ದೇಹದ ಆರೋಗ್ಯದ ಮೇಲೆ ಪರಿಣಾಮ ಚೆನ್ನಾಗಿರಬೇಕು, ಅಥವಾ ದೈಹಿಕ ಆರೋಗ್ಯ ಚೆನ್ನಾಗಿರಬೇಕು ಅನ್ನುವಂಥ ಪ್ರಜ್ಞೆ. ಇನ್ನೊಂದು, ದೈಹಿಕವಾಗಿ ನೀವು ಎಲ್ಲೇ ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಹೊರಗಿನವ್ರಿಗೆ ಬಹಳ ಬೇಗ ಕಾಣಿಸ್ತದೆ. ಆದರೆ ಇನ್ನೊಂದು ಆಯಾಮ ಇದರಲ್ಲಿ ಏನಿದೆ, ನಮ್ಮ ಮನಸ್ಸಿನ ಆರೋಗ್ಯ ನಾವು ಹೇಗೆ ನೋಡ್ಕೊಳ್ಬೇಕು, ಅಥವಾ ನಮ್ಮ ಪ್ರೊಡಕ್ಟಿವಿಟಿಯನ್ನು ಚೆನ್ನಾಗಿ ಮಾಡ್ಕೊಳ್ಬೇಕಾದ್ರೆ ನಾವು ಏನು ಮಾಡಬೇಕು ಅನ್ನೋದನ್ನು ಕೂಡ ನಾವು ಗಮನಿಸ್ಕೊಳ್ಬೇಕು. ಯಾಕೆ ಅಂತಂದರೆ, ನಮ್ಮ ಇಡೀ ಜೀವನದಲ್ಲಿ ಸುಮಾರು 90% ಜೀವನದಲ್ಲಿ ಏನೆಲ್ಲ ನಡೀತದೋ ಎಲ್ಲದಕ್ಕೂ ಮೂಲ ಕಾರಣ ಏನು? ನಿಮ್ಮ ಮನಸ್ಸು. ಹಾಗಿದ್ರೆ ನಿಮ್ಮ ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್ ಆದಂತಹ ಮನಸ್ಸನ್ನು ಅಥವಾ ಅದನ್ನು ಚೆನ್ನಾಗಿ ಇಟ್ಕೊಳ್ಬೇಕಂತಾದರೆ ನಾವೇನೆಲ್ಲ ಆ್ಯಕ್ಟಿವಿಟಿಗಳನ್ನು ಮಾಡ್ಬೋದು, ಅಥವಾ ಏನೆಲ್ಲ ಚಟುವಟಿಕೆಗಳನ್ನು ಮಾಡ್ಬೋದು, ಅಥವಾ ಏನೆಲ್ಲ ಎಕ್ಸಸೈಸ್ಗಳನ್ನು ಮಾಡ್ಬೋದು ಅನ್ನೋದನ್ನು ತಿಳಿದುಕೊಳ್ಳೋದು ಬಹಳ ಮುಖ್ಯ. ನೀವು ಎಷ್ಟೋ ಜನರನ್ನು ಕೇಳಿ ಮನಸ್ಸಿಗೋಸ್ಕರ ಅಥವಾ ನಿಮ್ಮ ಇಮೋಷ್ನಲ್ ರೆಗ್ಯುಲೇಷನ್ಗೋಸ್ಕರ ಅಥವಾ ಇಮೋಷ್ನಲ್ ಹೆಲ್ತ್ಗೋಸ್ಕರ ಏನು ಮಾಡ್ತೀನಿ ಅಂತ ಕೇಳಿದ್ರೆ ಸಾಧಾರಣವಾಗಿ ಯಾರ ಹತ್ರನೂ ನಿರ್ದಿಷ್ಟವಾದಂಥ ಉತ್ತರ ಇರೋದಿಲ್ಲ. ಅಥವಾ ಒಂದಷ್ಟು ಜನ ಪ್ರಾಣಾಯಾಮ ಮತ್ತು ಧ್ಯಾನ ಮಾಡ್ತೇವೆ ಅಂತ ಹೇಳ್ತಾರೆ. ಬಹಳ ಒಳ್ಳೆಯದು. ಆದರೆ ಅವುಗಳ ಜೊತೆಗೆ ಇನ್ನೊಂದಷ್ಟು ಚಟುವಟಿಕೆಗಳನ್ನು ನಾವು ನಿರಂತರವಾಗಿ ಮಾಡೋದು ಅನಿವಾರ್ಯ. ಅವೆಲ್ಲ ಏನು ಅಂತ ಕೇಳಿದ್ರೆ, ಒಂದು, ದಿನನಿತ್ಯವು ಬೆಳಗ್ಗೆಯಿಂದ ಸಂಜೆ ತನಕ ನಾವು ಬೇರೆ ಬೇರೆ ರೀತಿಯಾದಂಥ ಆ್ಯಕ್ಟಿವಿಟಿ ಮಾಡ್ತಾ ಇರ್ತೇವೆ, ಬೇರೆ ಬೇರೆ ರೀತಿಯಾದಂಥ ಕೆಲಸಗಳು ನಡೀತಾ ಇರ್ತವೆ. ಆ ಪ್ರತಿಯೊಂದು ಕೆಲಸಗಳಲ್ಲೂ ಅಥವಾ ಪ್ರತಿಯೊಂದು ಕೆಲಸಗಳ ಹಿಂದೆಯೂ ನಿಮಗೆ ಏನೇನು ಇಮೋಷನ್ಸ್ ಫೀಲ್ ಆಗ್ತಾ ಇದೆ ಅನ್ನೋದನ್ನು ರೆಕಾರ್ಡ್ ಮಾಡಿ. ಯಾವ ರೀತಿ? ಸಂಜೆ ಹೊತ್ತಿಗೆ ಕೂತ್ಕೊಂಡು ಬೆಳಗ್ಗಿಂದ ನಾನು ಬೆಳಗ್ಗೆ ಹೇಳ್ಬೇಕಾದ್ರೆ ಯಾವ ರೀತಿ ಫೀಲ್ ಮಾಡ್ತಾ ಇದ್ದೆ ಅನ್ನೋದರಿಂದ ತೊಡಗಿ ಸಂಜೆವರೆಗೆ ಏನೆಲ್ಲ ತಿಂಡಿ ತಿನ್ಬೇಕಾದ್ರೆ ಏನು ಫೀಲ್ ಆಯಿತು, ಆಫೀಸಿಗೆ ಹೋಗ್ಬೇಕಾದ್ರೆ ಏನಾಯಿತು, ಅಥವಾ ಶಾಲೆಗೆ ಹೋಗ್ಬೇಕಾದ್ರೆ ಏನಾಯಿತು, ಅಥವಾ ಇಂಥ ವ್ಯಕ್ತಿಯನ್ನು ಭೇಟಿ ಮಾಡಿದಾಗ ಏನಾಯಿತು. ಅಗೇನ್ ಡೈರಿ ಥರ ಅಲ್ಲ, ನಿಮಗೆ ಯಾವ ರೀತಿಯಾದ ಇಮೋಷನ್ಗಳು ಬಂತು ಅನ್ನೋದನ್ನಷ್ಟೇ ರೆಕಾರ್ಡ್ ಮಾಡ್ತಾ ಹೋಗಿ. ಹೀಗೆ ನೀವು ದಿನನಿತ್ಯ ಮಾಡಲಿಕ್ಕೆ ಶುರು ಮಾಡಿದಾಗ ನಿಮಗೆ ಕಾಣಿಸ್ಲಿಕ್ಕೆ ಶುರು ಆಗ್ತದೆ. ಕೆಲವು ದಿನ ನೀವು ಬೆಳಗ್ಗೆ ಹೇಳ್ಬೇಕಾದ್ರೆ ತುಂಬ ಉತ್ಸಾಹದಿಂದ ಎದ್ದಿರ್ತೀರಿ, ಇವತ್ತು ಏನೋ ಒಂದು ಗುಡ್ಡ ಕಡಿತಾನೆ ಅಂತ. ಇನ್ನೊಂದು, ಕೆಲವು ಸರ್ತಿ ನಿಮಗೆ ಏನೂ ಮಾಡೋದಕ್ಕೆ ಆಸಕ್ತಿ ಇರೋದಿಲ್ಲ. ಕೆಲವೊಂದು ಸರ್ತಿ ಭಾಳ ನಿರಾಸಕ್ತಿ ಇರ್ಬೋದು, ಅಥವಾ ಕೆಲವು ಸರ್ತಿ ತುಂಬ ಉದಾಸೀನ ಇರ್ಬೋದು, ಕೆಲವು ಸರ್ತಿ ಏನೋ ಕೋಪದಿಂದ ಎದ್ದಿರ್ಬೋದು, ಕೆಲವು ಸರ್ತಿ ತಲೆನೋವು ಆಗ್ತಾ ಇದ್ದಿರ್ಬೋದು. ಹೀಗೆ ಪ್ರತಿದಿನವೂ ನೀವು ಬೇರೆ ಬೇರೆ ರೀತಿಯಾದಂಥ ಭಾವನೆಗಳ ಜೊತೆಗೆ ಎದ್ದಿರ್ತೀರ. ಮತ್ತು ಯಾವ ಭಾವನೆಗಳ ಜೊತೆಗೆ ಎದ್ದಿರ್ತೀರೋ ಅವುಗಳೇ ಬೇರೆ ಆ್ಯಕ್ಟಿವಿಟಿ ಮಾಡಬೇಕಾದ್ರೂ ಅವುಗಳ ಕಾನ್ಸಿಕ್ವೆನ್ಸ್ ಅಥವಾ ಅವುಗಳ ಪರಿಣಾಮ ನಿಮಗೆ ಮತ್ತಿನ ಭಾವನೆಗಳಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಸಿಗ್ತದೆ. ಸೊ ನೀವು ಯಾವಾಗ ನಿಮ್ಮ ಭಾವನೆಗಳನ್ನು ದಿನನಿತ್ಯವೂ ರೆಕಾರ್ಡ್ ಮಾಡ್ತಾ ಇರ್ತೀರೋ ಅಥವಾ ಅಸೆಸ್ ಮಾಡ್ತಾ ಇರ್ತೀರೋ ಆವಾಗ ನಿಮಗೆ ಒಂದು ಇಮೋಷ್ನಲ್ ಪ್ಯಾಟರ್ನ್ ಕಾಣಿಸ್ಲಿಕ್ಕೆ ಶುರು ಆಗ್ತದೆ. ಈ ಇಮೋಷ್ನಲ್ ಪ್ಯಾಟರ್ನ್ ಯಾವಾಗ ಕಾಣಿಸ್ತದೋ ಆವಾಗ 2 ಲಾಭ ಇದೆ. ಒಂದು, ನಿಮ್ಮ ಇಮೋಷನಲ್ ಇಂಟೆಲಿಜೆನ್ಸ್ ಅಥವಾ ಇಮೋಷನಲ್ ಕೋಶಂಟ್ ಅಂತ ನಾವೇನು ಕರಿತೀವೋ ಅದು ಜಾಸ್ತಿ ಆಗ್ತದೆ. ಎರಡನೇದು, ಯಾವುದೇ ಒಂದು ಇಮೋಷನ್ ನಿಮಗೆ ಬೇರೆ ಡೈವರ್ಜೆಂಟ್ ಇಮೋಷನ್ಸನ್ನು ತರುತ್ತದೆ ಅಂತ ಆದರೆ ಆ ಫಸ್ಟ್ ಇಮೋಷನ್ ಏನು ಬಂತೋ ಅದನ್ನೇ ಆ ರಿಯಲ್ ಟೈಮಲ್ಲಿ ಗುರುತಿಸ್ಲಿಕ್ಕೆ ಆಗ್ತದೆ. ಗುರುತಿಸಿದ ತಕ್ಷಣ ಅದರಿಂದ ಬರುವಂಥ ಬೇರೆ ಪರಿಣಾಮಗಳಿಂದ ಅವುಗಳನ್ನು ತಡೆಯುವುದಕ್ಕೂ ಸಾಧ್ಯ ಆಗ್ತದೆ. ಸೊ ಪ್ರಿವೆನ್ಷನು ಆಗ್ತದೆ, ಕ್ಯುರೇಷನು ಆಗ್ತದೆ. ಸೊ ಇಮೋಷನ್ಸನ್ನು ನಾವು ದಿನನಿತ್ಯವೂ ರೆಕಾರ್ಡ್ ಮಾಡೋದು ಬಹಳ ಮುಖ್ಯ. ಎರಡನೇದು ಇಂಟ್ರೋಸ್ಪೆಕ್ಷನ್ ಅಂತಂದ್ರೇನು? ಸಿಂಹಾವಲೋಕನ. ಇದು ಕೂಡ ಸಾಧಾರಣವಾಗಿ ನೀವು ದಿನನಿತ್ಯ ಸಂಜೆ ಹೊತ್ತಿಗೆ ಮಾಡ್ಬೋದು. ಯಾಕೆಂದರೆ ಇಡೀ ದಿನದ ಚಟುವಟಿಕೆಗಳು ನಡೆದಿರ್ತವೆ. ಸೊ ಸಂಜೆ ಹೊತ್ತಿಗೆ ಒಂದು ಸರ್ತಿ ಕೂತ್ಕೊಂಡು ಇವತ್ತಿನ ಇಡೀ ದಿನ ಹೇಗಾಯಿತು, ಏನಾಯಿತು, ಏನೆಲ್ಲ ಮಾಡಿದೆ, ಏನೆಲ್ಲ ಮಾಡಬಹುದಿತ್ತು, ಎಲ್ಲೋ ಒಂದಷ್ಟು ಒಳ್ಳೆಯ ಕೆಲಸ ನಡೆದಿದೆ ಅಥವಾ
ನಿಮಗೊಂದಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ ಅಂತ ಆಗಿದ್ದರೆ ಇನ್ನೂ ಏನಾದರೂ ಚೆನ್ನಾಗಿ ಮಾಡ್ಬೋದಿತ್ತಾ ಅನ್ನೋವಂಥ ಪ್ರಶ್ನೆಗಳನ್ನು ತಿಳ್ಕೊಳ್ಬೋದು. ಏನೋ ಒಂದಷ್ಟು ಚೆನ್ನಾಗಿ ಆಗಲಿಲ್ಲ ಅಥವಾ ನೀವು ಅಂದ್ಕೊಂಡ ರೀತಿಯಲ್ಲಿ ಆಗಿಲ್ಲ ಅಂತಂದರೆ ಇಲ್ಲಿ ಈ ಥರ ಸಂದರ್ಭಗಳಲ್ಲಿ ನಾವು ಏನೇನು ಮಾಡ್ಬೋದಿತ್ತು ಅಥವಾ ನಾನು ಅದನ್ನು ಯಾವ ರೀತಿ ಅದನ್ನು ಚೆನ್ನಾಗಿ ಮಾಡ್ಬೋದಿತ್ತು ಅಂತ ನಿಮಗೆ ಅವಲೋಕನಕ್ಕೆ ಅವಕಾಶ ಸಿಗ್ತದೆ. ಸೊ ಪ್ರತಿದಿನವೂ ನೀವು ಯಾವಾಗ ಇಂಟ್ರಾಸ್ಪೆಕ್ಟ್ ಮಾಡ್ತೀರೋ, ಅಗೇನ್ ಇದು ಇನಿಷಿಯಲಿ ಒಂದು ಆ್ಯಕ್ಟಿವಿಟಿಯಾಗಿ ಶುರು ಮಾಡಿದ್ದು, ಆಮೇಲೆ ನಿಮ್ಮ ದಿನನಿತ್ಯದ ಪ್ರತಿ ಹೊತ್ತು ರಿಯಲ್ ಟೈಮಲ್ಲಿ ನಿಮಗೆ ಆ ಇಂಟ್ರಾಸ್ಪೆಕ್ಷನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಾನು ಮಾತಾಡಿದಂಥ ಮಾತುಗಳಲ್ಲಿ ಶಬ್ದಗಳು ಸರಿ ಇದ್ವೋ ಅಥವಾ ಬೇರೆ ಶಬ್ದಗಳನ್ನು ಬಳಸ್ಕೊಳ್ಬೇಕಿತ್ತೋ, ನಾನು ಒಬ್ಬರಿಗೆ ಏನೋ ಕಮ್ಯುನಿಕೇಟ್ ಮಾಡಿದಾಗ ಅದು ಸರಿಯಾಗಿ ಅವರಿಗೆ ಕಮ್ಯುನಿಕೇಟ್ ಆಗಿದೆಯೋ ಇಲ್ಲವೋ, ಹೀಗೆ ಬೇರೆ ಬೇರೆ ರೀತಿಯಾದಂಥ ಪ್ರಶ್ನೆಗಳು, ಸವಾಲುಗಳನ್ನು ನಾವು ನಮಗೆ ನಾವೇ ಕೇಳಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಆ ಸವಾಲುಗಳಿಂದ ನಮ್ಮನ್ನು ನಾವು ತಿದ್ದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತಾದರೆ ಇನ್ನೂ ಹೆಚ್ಚು ಉತ್ತಮರನ್ನಾಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಅದು ಮಾತ್ರ ಅಲ್ಲ, ದಿನಚರಿ ಅನ್ನೋದು ಬಹಳ ಇಂಪಾರ್ಟೆಂಟ್ ನಮ್ಮ ಮನಸ್ಸಿನ ಆರೋಗ್ಯಕ್ಕೂ ದೈಹಿಕ ಆರೋಗ್ಯಕ್ಕೂ. ಎಷ್ಟೊತ್ತಿಗೆ ಮಲಗ್ತೇವೆ, ಎಷ್ಟೊತ್ತಿಗೆ ಹೇಳ್ತೇವೆ, ಎಷ್ಟೊತ್ತಿಗೆ ಏನು ತಿಂತೇವೆ, ಎಷ್ಟೊತ್ತಿಗೆ ಏನು ಮಾಡ್ತೇವೆ, ಈ ನಿತ್ಯದ ಆ್ಯಕ್ಟಿವಿಟೀಸ್ ಯಾವಾಗ ಇರ್ತದೋ ಆವಾಗ ನಮಗೆ ನಮ್ಮ ಮಾನಸಿಕ ಆರೋಗ್ಯವನ್ನು ತುಂಬ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಈ 3 ಆ್ಯಕ್ಟಿವಿಟೀಸನ್ನು ನೀವು ದಿನನಿತ್ಯ ಮಾಡ್ತಿರಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.